ಯಾವುದು ವೇಮನರೆಡ್ಡಿ ಜನಸಂಘ, ಇದು ಒಕ್ಕಲಿಗರ ಜನಸಂಘ ಅಲ್ಲ, ವೇಮನರೆಡ್ಡಿ ಜನಸಂಘ. ರಾಜ್ಯದ ಡೈರೆಕ್ಟರ್ ಎಸ್.ಆರ್. ವಿಶ್ವನಾಥ್ ರೆಡ್ಡಿ ಅವರು ಸ್ಟೇಟ್ ಬೋರ್ಡ್ ಮೆಂಬರ್ ಸನ್ಮಾನ್ಯ ವಿಶ್ವನಾಥ್ ರೆಡ್ಡಿ ಅವರೇ, ನಾನು ಹೇಳ್ತಾ ಇಲ್ಲ, ಇದು ನಿಮ್ಮ ರೆಡ್ಡಿ ಜನಸಂಘದಲ್ಲಿ ನಿಮ್ಮ ಅಫಿಷಿಯಲ್ ಪೇಜ್ ಅಲ್ಲಿ ಹಾಕಿರ್ತಕ್ಕಂಥದ್ದು ದಾಖಲೆ, ಇದು ನಿಮ್ಮ ಅಫಿಷಿಯಲ್ ಪೇಜ್ ಅಲ್ಲಿ ಆಗಿರ್ತಕ್ಕಂಥ ದಾಖಲೆ. ಇದು ನೀವೇನು ಅಲ್ಲಿ ಮಾತಾಡಿರ್ತಕ್ಕಂಥದ್ದು, ನಿಮ್ಮ ವಾರ್ಷಿಕ ಸಭೆಗಳನ್ನು ಮಾತಾಡಿರ್ತಕ್ಕಂಥದ್ದು, ನಿಮ್ಮ ಜನಾಂಗದ ಸಭೆಗಳನ್ನು ಮಾತಾಡಿರ್ತಕ್ಕಂಥದ್ದು. ನೀವು ಮಾತ್ರ ಜನಾಂಗದ ಬಗ್ಗೆ ಪ್ರೀತಿ ಇಟ್ಕೋಬಹುದು, ನಿಮ್ಮ ನಾಯಕರ ಬಗ್ಗೆ ಪ್ರೀತಿ ಇಟ್ಕೋಬಹುದು. ನಾವು ನಮ್ಮ ಜನಾಂಗದ ಹಿರಿಯರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅವ್ರನ್ನ ನಮ್ಮ ಒಕ್ಕಲಿಗರ ಸಮಾಜದ ಕೆಂಪೇಗೌಡ ಜಯಂತಿಗೆ ಕರೆದ್ರೆ ನೀವೊಂದು ಪಾಠ್ಯ ಕಾರ್ಯಕ್ರಮ ಅಂತ ಹೇಳ್ತೀರಾ? ಒಂದು ಪಾಠ್ಯ ಕಾರ್ಯಕ್ರಮ ಅಂತ ಹೇಳ್ತೀರಾ ನೀವು? ಯಾಕೆ ಸ್ವಾಮಿ ನಿಮಗೆ ಈ ತಾಲೂಕಲ್ಲಿ 18 ವರ್ಷಗಳಿಂದ ಈ ನಿವೇಶನಕ್ಕಾಗಿ ಒದ್ದಾಡ್ತಾ ಇರ್ತಕ್ಕಂಥ ಗೊತ್ತಿಲ್ಲ ನಿಮ್ಗೆ? ನಾನು ಸೇರಿದ ಹಾಗೆ ಅಧ್ಯಕ್ಷ ಸಮೇತ ಎಲ್ಲರೂ ಕೂಡ ನಿಮ್ಮ ಮನೆಗೆ ಬಂದಿದ್ವು. ನಿಮ್ಮ ಮನೆಗೆ ಬಂದು ನಿಮ್ಗೆ ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ವಿ, ನಾವು ನಿಮ್ಗೆ ರಿಕ್ವೆಸ್ಟ್ ಅನ್ನು ಮಾಡಿದ್ವಿ, ನಾವು ನಮ್ಮ ಜನಾಂಗಕ್ಕೆ ಒಂದು ಜಾಗ ಕೊಡಿಸಿ ಅಂತೇಳಿ. ನೀವೇನು ಹೇಳಿದ್ವಿ? ಹೇಳ್ಬೇಕಾದಲ್ಲ, ನನಗೇನಿರ್ತಕ್ಕಂಥದ್ದು ಹೇಳ್ಬೇಕಾ? ಇನ್ನೂ ಸಂಘ ಮಾಡಿ ಅಂತ ಹೇಳಿದ್ರೆ ಹೇಳ್ಬೇಕಾದ್ರು, ಇನ್ನೂ ಸಂಘ ಮಾಡಿ ಅಂತ ಹೇಳಿದ್ರೆ ಹೇಳ್ಬೇಕಾ? ಕೃಷ್ಣಪ್ಪನವರು ಬಿಟ್ಬಿಟ್ಟು ಇನ್ನೂ ಸಂಘ ಮಾಡಿ ಅಂತ ಹೇಳಿದ್ರಲ್ಲ, ಅದು ಹೇಳ್ಬೇಕಾ? ಸಮಾಜವನ್ನು ಹೊರಿತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳಿದ್ರೆ ಅದು ಹೇಳ್ಬೇಕಾ? ಅವ್ರಿರೋವರೆಗೂ ಮಾತ್ರ ಜಾಗ ಕೊಡೋದಿಲ್ಲಂತೆ. ಗಂಟ್ಕೊಂಡು ಕೃಷ್ಣಪ್ಪರು ಇರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಒಕ್ಕಲಿಗ ಸಮಾಜಕ್ಕೆ ಜಾಗ ಕೊಡೋದಿಲ್ಲ ಅಂತ ಹೇಳ್ತೀರಲ್ಲ ಸ್ವಾಮಿ. ನೀವು ಒಕ್ಕಲಿಗಿರಾ? ಎಷ್ಟು ದಿವಸ ಜನರಿಗೆ ಹಿಂಗೆ ಕಿವಿಗೆ ಇಡ್ತಾರಲ್ಲ, ಅದ್ಬಿಡ್ಬೇಕು ಅಂತ ಅನ್ಕೊಂಡಿದ್ದೀರಿ. ಸಮಾಜ ಎಚ್ಚರಗೊಂಡಿದೆ. ಜಾತಿ ವ್ಯವಸ್ಥೆಯ ಆಧಾರದ ಮೇಲೆ ಇಡೀ ರಾಜ್ಯದಲ್ಲಿ ಸಂಘಟನೆಗಳಿದೆ. ಲಿಂಗ ಸಮಾಜ ಇದೆ, ಕುರುಬ ಸಮಾಜ ಇದೆ, ದಲಿತ ಸಮಾಜ ಇದೆ, ಎಸ್ಟಿ ಸಮುದಾಯ ಇದೆ. ನೀವು ಮಾಡಿದ್ರ ರೆಡ್ಡಿ ಸಮುದಾಯ ಜನಸಂಘ ಮಾಡಿದ್ದೀರಿ. ಹಂಗೆ ನಾನಾ ರೀತಿಯ ಸಮಾಜಗಳು ಅವರವರ ಅಭಿವೃದ್ಧಿಗಾಗಿ ಮಾಡ್ಕೊಂಡಿದ್ದಾರೆ. ಸರ್ಕಾರ ಕೂಡ ಆ ಅಭಿವೃದ್ಧಿಗೆ ಪ್ರಾಧಿಕಾರಗಳನ್ನು ಕೂಡ ಮಾಡಿದೆ. ಯಾಕೆ ಸ್ವಾಮಿ ನಿಮ್ಮ ಸಮಾಜದಿಂದ ನಿಮಗೆ ಮಿನಿಸ್ಟ್ರಿ ಮಾಡಬೇಕು ಅಂತ ಪ್ರೆಸ್ ಮೀಟ್ ಮಾಡೋರಿಲ್ವಾ? ಬೆಂಗಳೂರು ಪ್ರೆಸ್ ಕ್ಲಬ್ ಅಲ್ಲಿ ನಿಮ್ಮ ಜನಾಂಗದ ವೇಮನರೆಡ್ಡಿ ಜನಸಂಘದ ಅಧ್ಯಕ್ಷರು ಮತ್ತು ಇತರರು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ವಿಡಿಯೋ ಕಳಿಸ್ಬೇಕಾ? ವಿಡಿಯೋ ಓಡಾಡ್ತಾ ಇಲ್ವಾ? ಇಷ್ಟೆಲ್ಲ ಇದ್ರು ಕೂಡ ನಮ್ಮ ಜನಾಂಗದ ನಾಯಕರ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಸಮುದಾಯದ ಬಗ್ಗೆ ಮಾತಾಡ್ಬೇಕಾದ್ರೆ ಜಾಗೃತಿಯಿಂದ ಮಾತಾಡಬೇಕು. ನಿಮ್ಮ ಹೇಳಿಕೆಯನ್ನ ನೇರವಾಗಿ ಒಕ್ಕಲಿಗ ಸಮಾಜ ಮತ್ತು ಯಲಹಂಕ ತಾಲೂಕು ಒಕ್ಕಲಿಗರ ಸಂಘ ಖಂಡಿಸ್ತಾ ಇದ್ದೀವಿ. ನೀವು ಬಹಿರಂಗವಾಗಿ ಸಮಾಜದ ಮುಂದೆ ಕ್ಷಮೆಯಾಚನೆಯನ್ನು ಮಾಡಬೇಕು. ಸದಾನಂದ ಗೌಡರ ಬಗ್ಗೆ, ಕೃಷ್ಣಮ್ಮರ ಬಗ್ಗೆ ಮಾತಾಡಿರ್ತಕ್ಕಂಥದ್ದನ್ನ ಮಾತುಗಳನ್ನು ಹಿಂಪಡಿಬೇಕು. ನೀವು ಕೂಡಲೇ ಹಿಂಪಡಲಿಲ್ಲ ಅಂತಾರೆ ಮುಂದಿನ ದಿನಗಳಲ್ಲಿ ವ್ಯವಸ್ಥಿತವಾದಂತಹ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೀವಿ ನಾನು.